ನಮ್ಮಲ್ಲೇ ಹಿಂದೂಗಳಿದ್ದಾರೆ, ನಮ್ಮ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರೆ. ಇಂಥವರಿಂದ ಹಿಂದೂಗಳ ಭಯ ಬಿಡಬೇಕು, ಇಂಥವರನ್ನು ಜಾಗೃತಿಗೊಳಿಸಬೇಕು. ಜೊತೆಗೆ ಮನೆ ಮನೆನ ಸನಾತನ ಧರ್ಮ ಜಾಗೃತಿ ಆಗಬೇಕು. ಮನೆ ಮನೆ ಸನಾತನ ಧರ್ಮ ಜಾಗೃತಿ ಆಗೋದಂದ್ರೇನು? ನಮ್ಮನೆ ಮಕ್ಕಳನ್ನ ಜಾಗೃತಿಗೊಳಿಸೋದು, ನಮ್ಮನೆ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸೋದು. ದಯವಿಟ್ಟು ಇಂಥ ಧಾರ್ಮಿಕ ಸಭೆಗೆ ಮುಂದಿನ ಬಾರಿ ಬರ್ತಾ ಇರಬೇಕಾದ್ರೆ ಕೈ ಮುಗಿದು ಕೇಳ್ಕೊಂತೀನಿ, ಕುಟುಂಬ ಸಮೇತರಾಗಿ ಬನ್ನಿ. ನಿಮ್ಮನೆ ಹೆಣ್ಣು ಮಕ್ಕಳನ್ನ ತಾಯಿಗಳನ್ನ ಕರ್ಕೊಂಡ್ಬಂದು ಕಾರ್ಯಕ್ರಮದಲ್ಲಿ ಕೂರಿಸಿ. ಏನಕ್ಕಂದ್ರೆ ಜಾಗೃತರಾಗಬೇಕಾಗಿರೋದು ಆ ಹೆಣ್ಣು ಮಕ್ಕಳು. ನೀವ್ ಏನ್ ಮಾಡ್ತಿರೋ ಇಲ್ವೋ ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳಿಗೆ ಲವ್ ಜಿಹಾದ್ ಅಂದ್ರೆ ಏನು ಅಂತ ಹೇಳಿ ಆ ಹೆಣ್ಣು ಮಕ್ಕಳನ್ನ ಜಾಗೃತಗೊಳಿಸಿ. ಅನೇಕರು ಹೇಳ್ತಾರಲ್ಲ, ಈ ಲವ್ ಜಿಹಾದ್ ಅನ್ನೋ ಮಾತನ್ನು ಹಿಂದೂ ಸಂಘಟನೆಗಳು ಹುಟ್ಟಾಕಿರೋದು. ಹಿಂದೂ ಸಂಘಟನೆಗಳು ಸೋಕಡ್ ಕೋಮುಗಲಭೆ ಸೃಷ್ಟಿಸಲಿಕ್ಕೆ ಲವ್ ಜಿಹಾದ್ ಅನ್ನೋ ಮಾತುಗಳನ್ನು ಹಾಡ್ತಾರೆ. ಖಂಡಿತವಾಗ್ಲೂ ಅಲ್ಲ. ಲವ್ ಜಿಹಾದ್ ಅನ್ನೋ ಪದ ಹುಟ್ಟಾಕಿದ್ದು ಹಿಂದೂ ಸಂಘಟನೆಗಳಲ್ಲ ಸ್ವಾಮಿ. ದೂರದ ಕೇರಳದ ಚರ್ಚ್ನ ಪಾದ್ರಿಗಳು ಹೇಳಿ ಶುರು ಮಾಡಿದ ಮೊದಲು ಲವ್ ಜಿಹಾದ್ ಅನ್ನೋದು ನಮ್ಮ ರಾಜ್ಯದಾದ್ಯಂತ ನಡೀತಾ ಇದೆ. ಹಿಂದೂ ಸಂಘಟನೆಗಳು ಹೇಳೋದು ಬಿಡಿ, ಕೇರಳದ ಪಾದ್ರಿಗಳು ಹೇಳೋದು ಬಿಡಿ. 2009ರಲ್ಲಿ ಕೇರಳದ ಹೈಕೋರ್ಟ್ ಜಡ್ಜ್ ಆಗಿದ್ದಂತ ಜಸ್ಟಿಸ್ ಕೆ.ಟಿ. ಶಂಕರನ್ ಎಂಬ ನ್ಯಾಯಾಧೀಶರು ಪತ್ರಕರ್ತರ ಮುಂದೆ ಘಂಟಾಘೋಷವಾಗಿ ಹೇಳ್ತಾರೆ, ಇಡೀ ದೇಶದಾದ್ಯಂತ ಲವ್ ಜಿಹಾದ್ ನಡೀತಾ ಇದೆ, ಹಿಂದೂಗಳು, ಕ್ರಿಶ್ಚಿಯನರು, ಪೋಷಕರು ಜಾಗೃತರಾಗಿ. ನ್ಯಾಯಾಧೀಶರು ಹೇಳಿಕೆ ಕೊಟ್ಟಿದ್ದು 2009ರಲ್ಲಿ. 2009 ಘಟನೆ ಬಿಡಿ, 2017ರಲ್ಲಿ ಕೇರಳದ ಹೈಕೋರ್ಟ್ ಕೇರಳದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಜ್ಞೆ ಹೊರಡಿಸುತ್ತೆ. ಏನಂತ ಆಜ್ಞೆ ಗೊತ್ತೇ? ಕೇರಳದ ಹೈಕೋರ್ಟ್ ಹೇಳುತ್ತೆ, ಇಡೀ ಕೇರಳ ರಾಜ್ಯಾದ್ಯಂತ ಲವ್ ಜಿಹಾದ್ ನಡೀತಾ ಇದೆ. ನಮ್ಮ ಹೆಣ್ಣು ಮಕ್ಕಳನ್ನ ಮೋಸದಿಂದ ಪ್ರೀತಿಯ ಬಲೆಗೆ ಸಿಗಿಸಿ ಅವ್ರನ್ನ ಮತಾಂತರ ಮಾಡುವಂತ ಕೆಲಸವನ್ನ ಒಂದಿಷ್ಟು ಜಿಹಾದಿಗಳು ಮಾಡ್ತಾ ಇದ್ದಾರೆ. ಈ ಲವ್ ಜಿಹಾದ್ ಎಂಬ ಕೃತ್ಯಕ್ಕೆ ಯಾವ್ಯಾವ ಸಂಘಟನೆಗಳು ಬೆಂಬಲ ನೀಡ್ತಾ ಇದೆ, ಈ ಲವ್ ಜಿಹಾದ್ ಎಂಬ ಸಮಾಜ ಘಾತಕ ಕೃತ್ಯಕ್ಕೆ ಎಲ್ಲೆಲ್ಲಿಂದ ಫಂಡ್ಸ್ ಗಳು ಬರ್ತಾ ಇದೆ, ಕಲೆ ಹಾಕಿ ಅಂತ ಕೇರಳದ ಹೈಕೋರ್ಟ್ ಕೇರಳದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಜ್ಞೆ ಹೊರಡಿಸಿತು 2017ರಲ್ಲಿ. ಒಮ್ಮೆ ಹಿಂದೂ ಸಮಾಜ ಯೋಚನೆ ಮಾಡಬೇಕು. ಒಬ್ಬ ನ್ಯಾಯಾಧೀಶರು ಲವ್ ಜಿಹಾದ್ ಬಗ್ಗೆ ಎಷ್ಟು ಚಿಂತೆ ಮಾಡಬೇಕಾದ್ರೆ, ಒಂದು ಇಡೀ ಕೇರಳದ ಹೈಕೋರ್ಟ್ ಲವ್ ಜಿಹಾದ್ ಬಗ್ಗೆ ಎಷ್ಟು ಚಿಂತೆ ಮಾಡಬೇಕಾದ್ರೆ, ಇನ್ನು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಸಾಕ್ತಾ ಇರುವಂತ ಹಿಂದೂ ಪೋಷಕರು ಎಷ್ಟು ಯೋಚನೆ ಮಾಡಬೇಕು. ಏನಕ್ಕೆ ನಮ್ಮ ಹೆಣ್ಣು ಮಕ್ಕಳು ಜಾಗೃತರಾಗ್ತಾ ಇಲ್ಲ ಅಂದ್ರೆ ಕಾರಣ ಇಷ್ಟೇ. ಮೊನ್ನೆ ಶ್ರದ್ಧಾ ಎಂಬ ಹೆಣ್ಣುಮಗಳ ಕೇಸ್ ಆಯ್ತಲ್ಲ, ದೃಶ್ಯ ಮಾಧ್ಯಮದಲ್ಲಿ ದಿನಗಟ್ಟಲೆ ನೋಡಿದೀವಿ ಅದನ್ನ ಹಿಂದೂಗಳು. ಶ್ರದ್ಧಾ ಎಂಬ ಹೆಣ್ಣುಮಕ್ಕಳು ಅಫ್ತಾಬ್ ಎಂಬ ಹುಡುಗನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತ ಹೆಣ್ಣು ಮಗಳನ್ನ ಈ ಅಫ್ತಾಬ್ ಎಂಬ ಕ್ರೂರಿ 35 ತುಂಡುಗಳಾಗಿ ಕತ್ತರಿಸಿಕೊಳ್ತಾರೆ. ಇದನ್ನ ನಾವೆಲ್ಲರೂ ದೃಶ್ಯ ಮಾಧ್ಯಮದಲ್ಲಿ ಕೇಳಿದ್ದೀವಿ. ದೃಶ್ಯ ಮಾಧ್ಯಮದಲ್ಲಿ ದಿನಗಟ್ಟಲೆ ಹೇಳಿದ್ದಾರೆ, ಎಲ್ಲಾ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಬಂದಿದೆ. ಇದನ್ನು ಓದಿ ಇದನ್ನ ನೋಡಿದ ನಂತರ ಹಿಂದೂ ಸಮಾಜದ ಪೋಷಕರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂತ್ಕೊಂಡ್ರು. ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರು. ಅಯ್ಯೋ ಪಾಪ, ಶ್ರದ್ಧಾ ಎಂಬ ಹೆಣ್ಣು ಮಗಳನ್ನ 35 ತುಂಡುಗಳನ್ನ ಕತ್ತರಿಸಿದ್ದಾನೆ ಅಫ್ತಾಬ್ ಎಂಬ ಕ್ರೂರಿ, ಈಗ ಆಗಬಾರದಿತ್ತು ಅಂತ ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ವಿ. ಆದ್ರೆ ಅಕ್ಕಪಕ್ಕದ ಮನೆಯವ್ರ ಜೊತೆ, ಊರಿನವ್ರ ಜೊತೆ ಕೂತ್ಕೊಂಡು ಮಾತಾಡಿದಂತ ಎಷ್ಟು ಪೋಷಕರು ವಾಪಸ್ ಮನೆಗೆ ಬಂದು ನಿಮ್ಮದೇ ಮನೆಯಲ್ಲಿರುವಂತ ಹೆಣ್ಣು ಮಗಳನ್ನು ಕೂರಿಸ್ಕೊಂಡು, ಮಗಳೇ ದೇಶದಾದ್ಯಂತ ಲವ್ ಜಿಹಾದ್ ನಡೀತಾ ಇದೆ, ನೀನು ಜಾಗೃತಳಾಗಮ್ಮ ಅಂತ ನಮ್ಮ ಹೆಣ್ಣು ಮಕ್ಕಳಿಗೆ ಹೇಳಿ ಜಾಗೃತಗೊಳಿಸುವಂತ ಕೆಲಸವನ್ನ ಎಷ್ಟು ಪೋಷಕರು ಮಾಡಿದ್ವಿ. ಇಂಥ ನೂರಾರು ಘಟನೆಗಳು ನಡೀತಾ ಇದೆಯಲ್ಲ ದೇಶದಾದ್ಯಂತ. ರಿಂಕು ಎಂಬ ಹೆಣ್ಣುಮಗಳು ಕಾಸಿಂ ಎಂಬ ಹುಡುಗನನ್ನ ಪ್ರೀತಿಸಿ ಮನೆ ಬಿಟ್ಟು ಓಡೋಗಿದ್ದಂತ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ನಂದನ ಎಂಬ ಹೆಣ್ಣುಮಗಳು ಸೂಫಿಯಾನ್ ಎಂಬ ಹುಡುಗನನ್ನ ಪ್ರೀತಿಸಿ ಓಡೋಗಿದ್ದಂತ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ನಿತು ಎಂಬ ಹೆಣ್ಣುಮಗಳು ಅಕ್ರಮ್ ಕುರೇಶಿ ಎಂಬ ಹುಡುಗನನ್ನ ಪ್ರೀತಿಸಿ ಓಡೋಗಿದ್ದಂತ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ನಿಧಿ ಎಂಬ ಹೆಣ್ಣುಮಗಳು. ಇಂಥ ಎಷ್ಟು ಉದಾಹರಣೆಗಳು. ದಿಪ್ತಿ ಮಲ್ಲ ಎಂಬ ಹೆಣ್ಣುಮಗಳು ಅಬ್ದುಲ್ ರೆಹಮಾನ್ ಎಂಬ
ಮನೆಗೆ ಬಂದ್ಲು. ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಮಾತಾಡಿದಾಗ ಅಪ್ಪ ಅಮ್ಮ ಹೇಳಿದ್ರು, ಬೇಡಮ್ಮ ನರ್ಸಿಂಗ್ ಓದ್ತಾ ಇದೆಯಾ ನೀನು, ಭವಿಷ್ಯ ತುಂಬಾ ಒಳಿದಾಗಿದೆ ನಿನ್ನದು, ಯಾರ್ಯಾರ ಜೊತೆ ಪ್ರೀತಿಯ ಬಲೆಗೆ ಬಿದ್ದು ನೀನು ಮೋಸ ಹೋಗಬೇಡ ಅಂತ ಅಪ್ಪ ಅಮ್ಮ ಹೇಳಿದ್ರೆ ಅಪ್ಪ ಅಮ್ಮನ ಮಾತನ್ನ ಕೇಳಲಿಲ್ಲ ಹೆಣ್ಮಗಳು. ತಂದೆ ತಾಯಿಯ ಮಾತನ್ನ ಧಿಕ್ಕರಿಸಿ ಮನೆ ಬಿಟ್ಟು ಮೋಸ ಮಾಡಿ, ಅಪ್ಪ ಅಮ್ಮನಿಗೆ ಮೋಸ ಮಾಡಿ ಮನೆ ಬಿಟ್ಟು ಓಡೋದ್ಲು. ಆ ಹುಡುಗನ ಜೊತೆ ಓಡೋಗಿ ಮದುವೆ ಆಗಿದ್ದ ಕೆಲವು ತಿಂಗಳುಗಳಲ್ಲಿ ಆ ಹೆಣ್ಮಗಳು ಸುಸೈಡ್ ಮಾಡ್ಕೊಂಡ್ರು. ಆತ್ಮಹತ್ಯೆ ಮಾಡ್ಕೊಂಡಂತ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಆ ಡೆತ್ ನೋಟ್ ನಲ್ಲಿ ಆ ಹೆಣ್ಣು ಮಗಳು ಅವ್ರ ಅಪ್ಪನಿಗೆ ಕ್ಷಮೆ ಕೇಳ್ತಾ ಹೇಳ್ತಾರೆ, ಅಪ್ಪ ನೀನ್ ಹೇಳಿದ ಮಾತನ್ನ ಕೇಳಬೇಕಾಗಿತ್ತು, ಮೋಸ ಹೋಗ್ಬಿಟ್ಟೆ ನಾನು, ಈ ಹುಡುಗನ ಜೊತೆ ಓಡೋಕೆ ಒಂದು ಮದುವೆ ಆದ ನಂತರ ನನಗೆ ಮತಾಂತರ ಆಗುವಂತ ಹಿಂಸೆ ಕೊಡ್ತಿದ್ದಾರೆ, ಇದರ ಹಿಂಸೆಯನ್ನ ತಡಿಲಿಕ್ಕೆ ಆಗ್ತಾ ಇಲ್ಲಪ್ಪ, ನನ್ನ ಕ್ಷಮಿಸ್ಬಿಡು ಅಂತ ಅಪ್ಪನಿಗೆ ಕ್ಷಮಾಪಣೆ ಪತ್ರವನ್ನ ಬರೆದು ಆ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಹೆಣ್ಣು ಮಗಳ ಶವ ಅವರ ತಂದೆ ತಾಯಿ ಮನೆಗೆ ಬಂತು. ಇಡೀ ಮಂಗಳೂರಿನ ರಿಪೋರ್ಟರ್ಸ್ಗಳು ಅವರ ಮನೆ ಮುಂದೆ ಸೇರಿದ್ದಾರೆ. ಅಷ್ಟು ಪತ್ರಕರ್ತರ ಮುಂದೆ ಅವರ ತಂದೆ ಕಣ್ಣೀರಿಡ್ತಾ ಹೇಳ್ಕೊಂತಾರೆ, ಸ್ವಾಮಿ 19-20 ವರ್ಷಗಳ ಕಾಲ ನನ್ನ ಮನೆ ಹೆಣ್ಣುಮಕ್ಕಳ ಮೇಲೆ ನೂರಾರು ಕನಸುಗಳನ್ನು ಹೊತ್ತಿದ್ದೆ, ನನ್ನ ಮಗಳು ಸಮಾಜದ ಮುಂದೆ ನನ್ನ ತಲೆ ಎತ್ತುವಾಗ ಮಾಡ್ತಾಳೆ, ನನ್ನ ಮಗಳಿಗೆ ಒಳ್ಳೆ ಭವಿಷ್ಯ ಇದೆ, ತುಂಬಾ ಸುಂದರವಾದ ಜೀವನ ರೂಪಿಸ್ಕೊಂತಾಳೆ ಅಂತ ನೂರಾರು ಕನಸುಗಳನ್ನ ಕಟ್ಕೊಂಡು ನನ್ನ ಹೆಣ್ಣು ಮಗಳನ್ನ ತುಂಬಾ ಮುದ್ದಿನಿಂದ ಬೆಳೆಸಿದ್ದೆ. ಆದ್ರೆ ಆ ಹೆಣ್ಣು ಮಗಳು ಯಾವುದೋ ಹುಡುಗ ಹಿಂಸೆ ಕೊಟ್ಟ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂದ್ರೆ ಬೇಜಾರಾಗುತ್ತೆ ಅಂತ ಆ ತಂದೆ ಕಣ್ಣೀರಿಡ್ತಾ ಪತ್ರಕರ್ತರ ಮುಂದೆ ಹೇಳ್ಕೊಂಡ್ರು. ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ. ಹೆಣ್ಣು ಮಕ್ಕಳ ಕೈಗೆ ನಮ್ಮ ಪೋಷಕರು ಒಂದೊಂದು ಮೊಬೈಲ್ ಅನ್ನು ಕೊಟ್ಟು ಕೂರಿಸ್ಬಿಡ್ತಾರೆ. ಹೈಸ್ಕೂಲ್ಗೆ ಬರುವಾಗಿಲ್ಲ ಕೈಯಲ್ಲೊಂದು ಮೊಬೈಲ್ ಇರುತ್ತೆ. ಏನಕ್ಕೆ ಅಂತ ಕೇಳಿದ್ರೆ ಅಯ್ಯೋ ಸ್ಟಡಿ ಸಿಗ್ಬೇಕಾಗತ್ತೆ. ತಪ್ಪಿಲ್ಲ, ಹೆಣ್ಣು ಮಕ್ಕಳಿಗೆ ಈಗ ಮೊಬೈಲ್ ಕೊಡ್ಸಿದ್ ತಪ್ಪಿಲ್ಲ. ಅದ್ರ ಮೇಲೆ ನಮ್ಮ ಪೋಷಕರು ಹೇಳ್ಕೊಂಡು ತಿರ್ಗಾಡ್ತಾರೆ, ಹಿಂದೂ ಪೋಷಕರು. ಅಯ್ಯೋ ನಾವು ನಮ್ಮನೆ ಹೆಣ್ಣು ಮಕ್ಕಳಿಗೆ ತುಂಬಾ ಫ್ರೀಡಮ್ ಕೊಟ್ಟಿದ್ದೀವಿ, ತುಂಬಾ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಯಾರ ಮನೆಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ನಾವ್ ಏನು ಕೇಳೋದಿಲ್ಲ ಅಂತ ಹೆಮ್ಮೆ ವಿಷಯ ಅನ್ನೋ ರೀತಿಯಲ್ಲಿ ಹೇಳ್ಕೊಂತಾರೆ ನಮ್ಮ ಪೋಷಕರು. ಮಾತು ಕಟ್ಟೋರು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ, ನಿಮ್ ಮನೆ ಮಗು ಆಡ್ತಾ ಇರುವಂತ ಮಾತು ಅಂತ ಹೊಟ್ಟೆಗೆ ಹಾಕೊಳ್ಳಿ. ಆದ್ರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್ ಕೊಡಿಸಿದ ನಂತರ ಆ ಮೊಬೈಲ್ ನ ದಿನಗಟ್ಲೆ ಹೆಣ್ಣು ಮಕ್ಕಳು ಯಾರ ಜೊತೆ ಚಾಟಿಂಗ್ ಮಾಡ್ತಾ ಇದ್ದಾರೆ, ಯಾರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾರೆ, ದಿನ ಕಾಲೇಜಿಗೆ ಹೋಗಬೇಕಾದ್ರೆ ಯಾರ ಜೊತೆ ಕಾಲೇಜ್ ಹೋಗ್ತಾಳೆ ನಮ್ಮ ಹೆಣ್ಮಗಳು, ವಾಪಸ್ ಕಾಲೇಜಿಂದ ಮನೆಗೆ ಬರ್ಬೇಕಾದ್ರೆ ಶಾಲಾ ಕಾಲೇಜಿನಿಂದ ಯಾರ ಜೊತೆ ಮನೆಗೆ ಬರ್ತಾಳೆ, ನಮ್ಮ ಹೆಣ್ಮಗಳು ಯಾರ್ಯಾರು ಮನೆಗೆ ಹೋಗ್ತಾರೆ, ನಮ್ಮ ಹೆಣ್ಣು ಮಕ್ಕಳಿಗೆ ಸ್ನೇಹಿತರು ಅಂತ ಇರೋರು ಯಾರ್ಯಾರು ಅನ್ನೋ ಜಾಗೃತಿ ವಹಿಸೋದು ಪೋಷಕರ ಮೇಲಿರುವಂತ ಜವಾಬ್ದಾರಿ. ಅನೇಕ ಪೋಷಕರು ಹೇಳ್ತಾರಲ್ಲ, ಲವ್ ಜಿಹಾದ್ ಬಗ್ಗೆ ನಮ್ಮ ಮನೆಯ ಹೆಣ್ಣು ಮಕ್ಕಳ ಜೊತೆ ಮಾತಾಡ್ಲಿಕ್ಕೆ ನಮಗೆ ಮುಜುಗರ ಆಗುತ್ತೆ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮುಜುಗರದ ಸಂಗತಿ ಅಲ್ಲ, ನಿಮ್ ಮನೆ ಮಕ್ಕಳ ಜೀವ ರಕ್ಷಣೆಯ ಸಂಗತಿ ಅದು. ನಿಮ್ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸುವಂತ ಕೆಲಸ ಬೇರೆ ಯಾರು ಬಂದು ಮಾಡೋದಿಲ್ಲ, ಮನ್ನಲ್ಲಿರುವಂತ ಪೋಷಕರೇ ಮಾಡಬೇಕು. ಇದನ್ನ ಹೇಳ್ತಾ ನನ್ನ ನೆಚ್ಚಿನ ಬಂಧುಗಳೇ, ನಾವ್ ಏನ್ ಹೇಳ್ಕೊಡ್ತೀವೋ ಇಲ್ಲೋ, ಕನಿಷ್ಠ ಪಕ್ಷ ನಮ್ಮ ಮನೆಯಿರುವಂತ ಹೆಣ್ಣು ಮಕ್ಕಳಿಗೆ ಅಫ್ತಾಬ್ ಮತ್ತೆ ಅರ್ಜುನ್ ಮಧ್ಯದಲ್ಲಿರುವಂತ ವ್ಯತ್ಯಾಸ ಹೇಳ್ಕೊಟ್ಬಿಡೋಣ. ಯಾರ ಜೊತೆ ಸ್ನೇಹ ಮಾಡಬೇಕು, ಯಾರ ಜೊತೆ ಸ್ನೇಹ ಮಾಡಬೇಕು, ಯಾರ ಜೊತೆ ಸ್ನೇಹ ಮಾಡಬಾರ್ದು ಖರಾರುವಕ್ಕ ಹೇಳ್ಬಿಡಿ. ನಮ್ಮ ಹೆಣ್ಮಕ್ಳು ಎಲ್ಲವನ್ನು ಮೀರಿ ನಿಷ್ಕಲ್ಮಶತೆಯಿಂದ ಎಲ್ಲರ ಜೊತೆ ಸ್ನೇಹ ಮಾಡ್ಕೊಂತಾರೆ. ನಮ್ಮ ಹೆಣ್ಮಕ್ಳು ಒಳ್ಳೆತನ ಅದು. ಆದ್ರೆ ಅವರ ಈ ಒಳ್ಳೆತನವನ್ನ ಮೋಸ ಅದನ್ನ ಉಪಯೋಗಿಸ್ಕೊಂಡು ಅವರನ್ನ ಪ್ರೀತಿಗೆ ಬೆಲೆಗೆ ಸಿಗಿಸಿ ಮುಂದೊಂದು ದಿನ ಮತಾಂತರ ಮಾಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ಅನೇಕರು ಕಾಯ್ಕೊಂಡು ನಿಂತಿದ್ದಾರೆ. ಅದನ್ನ ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು. ಅವ್ರ ಜಾಗೃತಿನ ಅವ್ರು ಇರೋದನ್ನ ಹೇಳ್ಕೊಡ್ಬೇಕು. ನಮ್ಮ ಮನೆ ಹೆಣ್ಮಕ್ಳಿಗೆ ತಿಳಿಸಿ ಹೇಳೋಣ, ನಿನಗೆ ಹಿಂದೂ ಧರ್ಮ ಸಾವಿರಾರು ಗೌರವಗಳನ್ನ ಕೊಟ್ಟಿದೆ. ಈ ಹಿಂದೂ ಧರ್ಮ ನಮ್ಮ ಮನೆ ಹೆಣ್ಣು ಮಕ್ಕಳನ್ನ ಬೆಳೆಸಿದಂತ ರೀತಿ ಯಾವುದು? ಒಂದು ಕ್ಷಣ ಯೋಚನೆ ಮಾಡಿ. ನಾನು ಇದೇ ಕ್ಷಣ ನಿಮ್ ಮುಂದೆ ನಿಂತ್ಕೊಂಡು ಒಮ್ಮೆ ಮೊಘಲರ ರಾಣಿಯರನ್ನ ನೆನಪಿಸ್ಕೊಳ್ಳಿದ್ರೆ ನಮ್ಮ ಕಣ್ಣ ಮುಂದೆ ಯಾವ ಭಾವಚಿತ್ರ ಬರುತ್ತೆ? ಹೆಚ್ಚೆಚ್ಚಂದ್ರೆ ಕೈಯಲ್ಲಿ ಒಂದು ಗುಲಾಬಿ ಹುಡ್ಕೊಂಡು ಅಲಂಕಾರ ಮಾಡ್ಕೊಂಡು ಅರಮನ್ನಲ್ಲಿ ಕೂತಿರುವಂತ ಹೆಣ್ಮಕ್ಳ ನೆನಪಾಗ್ಬೋದು. ನಾನು ಇದೇ ಕ್ಷಣ ಒಮ್ಮೆ ಇಂಗ್ಲೆಂಡಿನ ಅಥವಾ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿದ್ರೆ ನಮ್ಮ ಕಣ್ಣ ಮುಂದೆ ಯಾವ ಭಾವಚಿತ್ರ ಬರುತ್ತೆ? ಅಲಂಕಾರ ಮಾಡ್ಕೊಂಡು ಅಂತಃಪುರದಲ್ಲಿ ಕೂತಿರುವಂತ ಹೆಣ್ಮಗಳ ನೆನಪಾಗುತ್ತೆ. ಅದೇ ಈ ಕ್ಷಣ ನಾನು ನಿಮ್ ಮುಂದೆ ನಿಂತ್ಕೊಂಡು ಒಮ್ಮೆ ಭಾರತದ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ಅಲಂಕಾರ ಮಾಡಿಕೊಂಡು ಕೈಯಲ್ಲಿ ಗುಲಾಬಿ ಹಿಡ್ಕೊಂಡು ಅಂತಃಪುರದಲ್ಲಿ ಅರಮನೆಯಲ್ಲಿ ಕೂತಿರುವಂತ ಹೆಣ್ಮಗಳ ನೆನಪಾಗೋದಿಲ್ಲ. ಬದಲಿಗೆ ಕಚ್ಚೆ ಸೀರೆಯನ್ನು ತೊಟ್ಟು ಕೈಯಲ್ಲಿ ಬಿಚ್ಚುಗತ್ತಿಯನ್ನು ಹಿಡಿದು ಟ್ಯಾಕರೆ ಕತ್ತನ್ನ ಕತ್ತರಿಸಿ ತನಗಸಿ ಬಾಗಿಲು ತನ್ನೇತಾಕಿ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚೆನ್ನಮ್ಮನ ನೆನಪಾಗುತ್ತೆ ನಮಗೆ. ಕಾರಣ ಈ ಧರ್ಮ, ಈ ದೇಶ ಹೆಣ್ಣು ಮಕ್ಕಳನ್ನ ಬೆಳೆಸಿದಂತ ರೀತಿಯೇ ಅಂತಹದ್ದು. ಆದ್ರಿಂದ ಇಂಥ ಉದಾಹರಣೆಗಳನ್ನ ನಮ್ಮ ಹೆಣ್ಮಕ್ಳಿಗೆ ನೀಡ್ತಾ ಹೇಳಬೇಕು. ಈ ಧರ್ಮ ನಿಂಗೆ ಅಷ್ಟೆಲ್ಲ ಗೌರವ ಕೊಟ್ಟಿರ್ಬೇಕಾದ್ರೆ ಈ ಧರ್ಮ ಮನ್ನ ಇರುವಂತ ಹೆಣ್ಣು ಮಕ್ಕಳನ್ನ ಕಾಳಿ, ದುರ್ಗೆ, ಸರಸ್ವತಿ ಅಂತ ದೇವರ ಸ್ಥಾನದಲ್ಲಿಟ್ಟು ಆರಾಧಿಸ್ತಾ ಇರ್ಬೇಕಾದ್ರೆ ಈ ಧರ್ಮಕ್ಕೆ ಕೃತ